ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸಿಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸಿಂಪಲ್ ಸಾರಿ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಎರಡೇ ಸ್ಟೆಪ್ಪಲ್ಲಿ ಹಾಕುವಂಥದ್ದು, ತುಂಬ ಈಸಿಯಾಗಿ ಇರೋಂತಹ ಸಿಂಪಲ್ ಸಾರಿ ಕುಚ್ಚು ಡಿಸೈನು. ಇದಕ್ಕೆ 6 ಎಳೆ ದಾರ ಮತ್ತು 10 ನಂಬರ್ ಕ್ರೋಶೆ ಹುಕ್ ತೊಗೊಂಡಿದ್ದೀನಿ, 0.75 mm. ಆಮೇಲೆ ಒಂದು ಸ್ಮಾಲ್ ಬೀಡ್ ಗೋಲ್ಡನ್ ಬೀಡ್ಸ್ ತೊಗೊಂಡಿದ್ದೀನಿ. ಇದು ಸ್ವಲ್ಪ ದೊಡ್ಡ ಸೈಜು, ನಾರ್ಮಲಾಗಿ ನಾವು ಆರ್ಚ್ಗಳಿಗೆ ಹಾಕುವಂಥ ಬೀಡ್ಸ್ಗಿಂತ ಒಂದು ಸೈಜ್ ದೊಡ್ಡದು. ಈಗ ಫಸ್ಟ್ ದಾರ ಲಾಕ್ ಮಾಡ್ಕೊಳ್ಳೋಣ. ಡಬಲ್ ಲಾಕ್ ಮಾಡ್ತಾಯಿದ್ದೀನಿ. 2 ಸತಿ ಲಾಕ್ ಮಾಡಿದರೆ ಗಟ್ಟಿಯಾಗಿರುತ್ತೆ. ಈಗ ಫಸ್ಟಿಗೆ ಬೀಡ್ಸ್ ಸೇರಿಸ್ಕೊಳ್ಳೋಣ. ಈ ಥರ ಗೋಲ್ಡನ್ ಬೀಡ್ಸು ಒಂದು ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಅದನ್ನು ಲಾಕ್ ಮಾಡ್ತಾಯಿದ್ದೀನಿ. ಬೀಡ್ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಸಿಂಗಲ್ ಕ್ರೋಶೆ ಹಾಕಿ ಸೇರಿಸ್ಕೊಳ್ಳಿ. ಈಗ ಮತ್ತೆ ಇನ್ನೊಂದು ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ಕ್ರೋಶೆ ಹುಕ್ಕಲ್ಲಿ ಬೀಡ್ ತಗೊಂಡು ದಾರ ತಗೊಂಡು ಅದಕ್ಕೆ ಸೇರಿಸ್ಕೊಳ್ಳಿ. ಆಮೇಲೆ ಬೀಡನ್ನು ಲಾಕ್ ಮಾಡಿ ಮತ್ತು ಅದು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಈ ಥರ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಸೇರಿಸ್ಕೊಳ್ಳಿ. ಹತ್ತಿರ 2 ಬೀಡ್ಸ್. ಆಮೇಲೆ 5 ಚೈನ್ ಮಾಡ್ಕೊಳ್ತಾ ಇದ್ದೀನಿ. 5 ಚೈನ್ಸ್ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿಂದ ಸ್ವಲ್ಪ ಒಳಗಡೆ, ಅಂದರೆ ಒಂದು ಸ್ಟಿಚ್ಚಿನಷ್ಟು, ಅಂದರೆ ಈ ಪೀಕೋ ಮಾಡಿರ್ತಾರಲ್ವ ಅದರಲ್ಲಿ ಒಂದು ಸ್ಟಿಚ್ ಇದೆಯಲ್ವ ಪೀಕೋದಲ್ಲಿ, ಆ ಪೀಕೋ ಸ್ಟಿಚ್ ಒಂದು ಸ್ಟಿಚ್ಚಿನಷ್ಟು ಒಳಗಡೆ ಸೇರಿಸ್ಕೊಳ್ಳಿ. ಈಗ ಮತ್ತೆ ಬೀಡ್ಸು, ಬೀಡ್ ಲಾಕು ಬಟ್ಟೆಗೆ ಸೇರಿಸ್ಕೊಳ್ಳಿ, ಸಿಂಗಲ್ ಕ್ರೋಶೆ ಹಾಕಿ ಮತ್ತೆ ಬೀಡ್, ಈ ಥರ ಬೀಡ್ ತಗೊಂಡು ಸೇರಿಸ್ಕೊಳ್ಳಿ, ಮತ್ತೆ ಬಟ್ಟೆಗೆ ಲಾಕ್, ಬೀಡ್ ಲಾಕ್ ಮಾಡಿಬಿಟ್ಟು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ, ಮತ್ತು ಇನ್ನೊಂದು ಬೀಡ್. 3 ಬೀಡ್ ಸೇರಿಸ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ 2 ಬೀಡ್ ಮಾತ್ರ, ಈಗ 3 ಬೀಡ್ಸು ಸೇರಿಸ್ತಾ ಇದ್ದೀನಿ. ಇದನ್ನು ಬಟ್ಟೆಗೆ ಅಳತೆ ನೋಡಿಕೊಂಡು ಸಿಂಗಲ್ ಕ್ರೋಶೆ ಹಾಕಿ ಸೇರಿಸ್ಕೊಳ್ಳಿ. ಈಗ ಮತ್ತೆ ಈ ಚೈನ್ ಮಾಡ್ಕೋಬೇಕು. 5 ಚೈನು, 1 2 3 4 5 ಚೈನ್ ಮಾಡಿ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಸ್ವಲ್ಪ ಒಳಗಡೆ, ಒಂದು ಸ್ಟಿಚ್ನಷ್ಟು ಒಳಗಡೆ, ಪೀಕೋ ಸ್ಟಿಚ್ ಇರುತ್ತಲ್ವ ಅಲ್ಲಿ ಒಂದು ಸ್ಟಿಚ್ನಷ್ಟು ಒಳಗಡೆ ಮಾಡ್ಕೊಳ್ಳಿ, ಸೇರಿಸ್ಕೊಳ್ಳಿ. ಈಗ ಮತ್ತೆ 3 ಬೀಡ್ಸ್, ಅಂದರೆ 2 ಬೀಡ್ಸು ಚೈನು, 3 ಬೀಡ್ಸು ಚೈನು, 3 ಬೀಡ್ಸು ಚೈನು, ಆ ಥರ ಹೋಗುತ್ತೆ. ಸ್ಟಾರ್ಟಿಂಗಲ್ಲಿ ಮಾತ್ರ 2 ಬೀಡ್ಸ್ ಈ ಥರ ಸೇರಿಸ್ಕೊಳ್ಳಿ. ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಅದನ್ನು ಬೀಡ್ ಲಾಕ್ ಮಾಡಿಬಿಟ್ಟು ಬಟ್ಟೆಗೆ ಲಾಕ್ ಮಾಡಿ, ಮತ್ತು ಇನ್ನೊಂದು ಬೀಡ್ ಇದನ್ನು ಸೇರಿಸ್ಕೊಂಡು ಲಾಕ್ ಮಾಡಿ ಬಟ್ಟೆಗೆ ಸೇರಿಸಿ, ಮತ್ತು ಇನ್ನೊಂದು ಬೀಡ್. ತುಂಬ ಸಿಂಪಲ್ ಡಿಸೈನ್ ಸ್ನೇಹಿತರೆ, ಇದು ಬಿಗಿನರ್ಸು ಮಾಡ್ಕೋಬೋದು. 2 ಸ್ಟೆಪ್ಪಲ್ಲಿ ಆಗುತ್ತೆ. ಸಿಂಪಲ್ ಸ್ಯಾರಿಗಳಿಗೆಲ್ಲ ಮಾಡ್ಕೋಬೋದು ನೀವು. ಬಟ್ಟೆಗೆ ಲಾಕ್, 3 ಬೀಡ್ಸ್ ಆಗಿ ಬಟ್ಟೆಗೆ ಲಾಕು, ಮತ್ತು 5 ಚೈನು, ಆ ಥರ ಮುಂದುವರ್ಕೊಂಡು ಹೋಗುತ್ತೆ. 3 4 5 ಸ್ಯಾಂಪಲಲ್ಲಿ ಮಾಡ್ತಾಯಿದ್ದೀನಿ ನಾನು. ನೀವು ಸೀರೆಗೆ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ, ಸ್ವಲ್ಪ ಒಳಗಡೆ ಆರ್ಚಿ. ಈ ಥರ ಮುಂದುವರ್ಸ್ಕೊಂಡು ಹೋಗಿ. ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಿಂಗಲ್ಲಿ ಮಾತ್ರ 2 ಬೀಡ್ಸು, ಮಧ್ಯದಲ್ಲಿ 3 ಬೀಡ್ಸು ಚೈನು, 3 ಬೀಡ್ಸು ಚೈನು, ಈ ಥರ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಿಂಗಲ್ಲಿ 2 ಬೀಡ್ಸ್ ಇರುತ್ತೆ. ಪೂರ್ತಿ ಮಾಡ್ತೀನಿ ಸ್ವಲ್ಪ ಉದ್ದ ನೋಡಿ, ಒಂದು ಸ್ವಲ್ಪ ದೂರ ಮಾಡಿದ್ದೀನಿ. ಈ ಥರ 5-6 ಆರ್ಚ್ ಆಗೋಷ್ಟು ಬೀಡ್ಸು ಚೈನು, ಬೀಡ್ಸು ಚೈನು, 3 ಬೀಡ್ಸು ಚೈನು, 3 ಬೀಡ್ಸು ಚೈನು, ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಿಂಗಲ್ಲಿ 2 ಬೀಡ್ಸ್ ಅಷ್ಟೇ. ಈಗ 2 ಚೈನ್ ಹಾಕಿ ದಾರ ಕಟ್ ಮಾಡ್ತಾಯಿದ್ದೀನಿ. ದಾರ ಕಟ್ ಮಾಡಿಬಿಟ್ಟು ಆಚೆ ಎಳೀರಿ, ಗಟ್ಟಿಯಾಗಿರುತ್ತೆ. ಅಲ್ಲಿ ಅದನ್ನು ಗಮ್ ಮಾಡ್ಕೋಬೋದು. ಈಗ ಮತ್ತೆ ಸ್ಟಾರ್ಟಿಂಗಲ್ಲಿ ಸೇರಿಸ್ತಾ ಇದ್ದೀನಿ. ಲಾಕ್ ಇದೆಯಲ್ವ, ಸ್ಟಾರ್ಟಿಂಗ್ ಲಾಕು, ಲಾಕಲ್ಲೇ ಸೇರಿಸ್ಕೊಳ್ಳಿ, ಮತ್ತೆ ಡಬಲ್ ಲಾಕ್ ಮಾಡ್ಕೊಳ್ಳಿ. ಆ ಲಾಕಲ್ಲಿ ಫಸ್ಟು 4 ಚೈನ್ ಮಾಡ್ಕೊಳ್ಳಿ. ಆ ಬೀಡ್ ಸುತ್ತಲೂ, ಫಸ್ಟ್ ಬೀಡ್ನ ಸುತ್ತಲೂ 4 ಚೈನ್ ಮಾಡಿಕೊಂಡು ಅದರ 2 ಬೀಡ್ಗಳ ಮಧ್ಯೆ ಇರೋ ಸಿಂಗಲ್ ಕ್ರೋಶೆ ಇದೆಯಲ್ಲ, ಫಸ್ಟ್ ಬೀಡ್ ಸಿಂಗಲ್ ಕ್ರೋಶೆ ಲಾಕ್ ಮಾಡಿರೋದು, ಆ ಸಿಂಗಲ್ ಕ್ರೋಶೆಯಲ್ಲಿ ಸೇರಿಸ್ಕೋಬೇಕು ನೀವು. ಈಗ ಅಲ್ಲಿಂದಲೇ ಆರ್ಚ್ ಮಾಡ್ಕೋಬೇಕು ನೀವು. ಚೈನಲ್ಲಿ ಟ್ರಿಪಲ್ ಕ್ರೋಶೆ ಆರ್ಚ್ ಮಾಡ್ತಾಯಿದ್ದೀನಿ. ಕ್ರೋಶೆ ಹುಕ್ಕಿಗೆ 2 ಸೈಡ್ ದಾರ ಸುತ್ತಕೊಂಡು ಆರ್ಚಲ್ಲಿ
ಚೈನಲ್ಲಿ ದಾರ ತಂದು ಎರಡೊಂದು 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 3 ಸಾರಿ ಮಾಡ್ಕೋಬೇಕಾಗತ್ತೆ ಟ್ರಿಪಲ್ ಕ್ರೋಶೆಗೆ. ಡಬಲ್ ಕ್ರೋಶೆ ಆದರೆ 2 ಸಾರಿ ಅಲ್ವಾ, ಇದು 3 ಸಾರಿ. ಈ ಥರ 2 ಸಾರಿ ದಾರ ಸುಂತ್ಕೊಳ್ಳಿ, 2 ಸಾರಿ ಸುಂತ್ಕೋಬೇಕು. ಕ್ರೋಶೆ ಅಲ್ಲಿ ಚೈನ್ ಒಳಗಡೆಯಿಂದ ದಾರ ತನ್ನಿ, ಮತ್ತು ದಾರ ತಂದು ಎರಡೆರಡೇ ಒಂದು ಮಾಡ್ಕೊಂಡು ಹೋಗಬೇಕು. ಎರಡೊಂದು 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 ಆ ಥರ ನೋಡಿ. ಈ ಥರ 2 ಸಾರಿ ದಾರ ಸುತ್ಕೊಳ್ಳಿ. ಚೈನ್ ಒಳಗಿಂದ ಕ್ರೋಶೆ ಹುಕ್ ಹಾಕಿ ದಾರ ತನ್ನಿ. ಈಗ 4 ಲೂಪ್ ಆಗುತ್ತೆ ಕ್ರೋಶೆ ಹುಕ್ಕಲ್ಲಿ. ದಾರ ತಂದು ಫಸ್ಟಿನ ಎರಡನ್ನು ಒಂದು ಮಾಡ್ಕೋಬೇಕು, ಮತ್ತು ದಾರ ತಂದು ಮತ್ತೆರಡು ಒಂದು ಮಾಡ್ಕೋಬೇಕು, ಮತ್ತು ದಾರ ತಂದು ಮತ್ತೆರಡು, ಆ ಥರ ಆಗುತ್ತೆ. ಈ ಥರ 5 ಟ್ರಿಪಲ್ ಕ್ರೋಶೆ ಫಸ್ಟ್ ಹಾಕ್ಕೊಳ್ತಾ ಇದ್ದೀನಿ. 4 ಆಯಿತು. ಇನ್ನೊಂದು 2 ಸಾರಿ ದಾರ ಸುಂತ್ಕೊಂಡು ಎರಡೊಂದು ಎರಡೊಂದು ಎರಡೊಂದು, ಈ ಥರ 5 ಟ್ರಿಪಲ್ ಕ್ರೋಶೆ ಆದಮೇಲೆ ಒಂದು ಬೀಡ್ ಸೇರಿಸ್ತಾ ಇದ್ದೀನಿ. ಇದೇ ಬೀಡ್ ಸೇರಿಸ್ತಾ ಇದ್ದೀನಿ ನಾನು ಬೇಸಿಗೆ ಹಾಕಿರೋ ಸ್ಟಾರ್ಟಿಂಗಲ್ಲಿ ಹಾಕಿದ್ದೀವಲ್ವ ಫಸ್ಟ್ ಲೈನಲ್ಲಿ, ಅದೇ ಬೀಡ್ಸನ್ನು ಸೇರಿಸ್ತಾ ಇದ್ದೀನಿ. ಬೀಡ್ ಲಾಕ್ ಮಾಡ್ತಾ ಇಲ್ಲ, ಮತ್ತು ಮುಂದೆ 5 ಟ್ರಿಪಲ್ ಕ್ರೋಶೆನ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ. 5 ಟ್ರಿಪಲ್ ಕ್ರೋಶೆ ಬೀಡು, 5 ಟ್ರಿಪಲ್ ಕ್ರೋಶೆ ಈ ಥರ. ಈ ಥರ ಆಗುತ್ತೆ. ಮತ್ತು ಎರಡೊಂದು ಎರಡೊಂದು ಎರಡೊಂದು. ತುಂಬ ಸುಲಭವಾಗಿ ಮಾಡುವಂತಹ ಡಿಸೈನ್ ಇಷ್ಟೇ. ಡಿಸೈನು ಸಿಂಪಲ್ ಸ್ಯಾರಿಗಳಿಗೆ ಧಾರಾಳವಾಗಿ ಮಾಡ್ಕೋಬೋದು. ಮೈಸೂರು ಸಿಲ್ಕಿಗೆ ಅಥವಾ ಬೇರೆ ಯಾವುದಕ್ಕಾರು ಈ ಥರ ಮಾಡ್ಕೋಬೋದು. ಹೆಚ್ಚು ಡಿಸೈನ್ಗಳು ಜರಿಗಳೆಲ್ಲ ಇಲ್ಲದಿರೋಂತಹ ಸೀರೆಗಳಿಗೆ. ನೆಕ್ಸ್ಟ್ ಬೀಡನ್ನ ಆ ಕಡೆ ಸಿಂಗಲ್ ಕ್ರೋಶೆಯಲ್ಲಿ ಅದನ್ನು ಲಾಕ್ ಮಾಡ್ಕೋಬೇಕು. ಆಗ ಮಧ್ಯದಲ್ಲಿ ಬೀಡ್ ಇದ್ದಂಗೆ ಆಗುತ್ತೆ. ಆರ್ಚ್ನ ಆ ಕಡೆ ಈ ಕಡೆ ಒಂದು ಬೀಡ್ ಸೇರಿದಂಗೆ ಆಗುತ್ತೆ ಆರ್ಚ್ ಕೂಡ. ಮತ್ತು 4 ಚೈನು, 3 4. ಇದು ನೆಕ್ಸ್ಟ್ ಬೀಡನ್ನ ಆ ಕಡೆ ಇರುವಂಥ ಸಿಂಗಲ್ ಕ್ರೋಶೆಯಲ್ಲಿ ಲಾಕ್ ಮಾಡ್ಕೊಳ್ಳಿ ಅದನ್ನು. ಮತ್ತು ಅಲ್ಲಿಂದಲೇ ಆರ್ಚ್, ನೆಕ್ಸ್ಟ್ ಆರ್ಚ್ ಈ ಥರ ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಆರ್ಚಲ್ಲಿ ಎರಡೊಂದು ಮತ್ತು ಎರಡೊಂದು ಮತ್ತೆರಡು, ಮತ್ತು 2 ಸಾರಿ ಕ್ರೋಶೆ ಹುಕ್ಕಿಗೆ ದಾರ ಸುಂತ್ಕೊಳ್ಳಿ. ದಾರ ತಗೊಂಬನ್ನಿ. ಎರಡೊಂದು ಎರಡೊಂದು ಎರಡೊಂದು, 2 ಆಯಿತು. 5 ಮಾಡ್ಕೊಳ್ಳಿ ಫಸ್ಟು. 3 4 5. ಈಗ ಬೀಡ್ ಸೇರಿಸಿ. ಬೀಡ್ ಸೇರಿಸಿ ಆದಮೇಲೆ ಮತ್ತೆ ಟ್ರಿಪಲ್ ಕ್ರೋಶೆ ಕಂಟಿನ್ಯೂ ಮಾಡ್ಕೊಳ್ಳಿ. ಎರಡು ಸದರಿ ದಾರ ಸುಂದ್ಕೊಂಡು ದಾರ ತಂದು ಎರಡೊಂದು 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 4 ಇರುತ್ತೆ. ಫಸ್ಟ್ 2 ಸೈಡ್ ಟ್ರಿಪಲ್ ಕ್ರೋಶೆ ದಾರ ಸುಂದ್ಕೊಂಡ್ಮೇಲೆ 4 ಲೂಪ್ ಇರುತ್ತೆ. ಫಸ್ಟ್ ಎರಡೊಂದು ಮಾಡಿ ಮತ್ತೆ 3 ಉಳಿಯುತ್ತೆ, ಮತ್ತೆ ಎರಡೊಂದು ಮಾಡಿ ಮತ್ತೆ 2 ಉಳಿಯುತ್ತೆ. ಆ ಥರ ಮಾಡ್ತಾ ಹೋಗ್ಬೇಕು ನೀವು. ಈ ಥರ 5 ಮಾಡ್ಕೊಳ್ಳಿ. 5 ಟ್ರಿಪಲ್ ಕ್ರೋಶೆ ಆಗಿ ಒಂದು ಬೀಡ್ಸ್ ಹಾಕಿ ಮತ್ತೆ ಪುನಃ 5 ಟ್ರಿಪಲ್ ಕ್ರೋಶೆ. ಈಗ ಈ ಬೀಡ್ ಫಸ್ಟ್ ಬೀಡ್ನ ಆ ಕಡೆ ಇರೋ ಸಿಂಗಲ್ ಕ್ರೋಶೆಯಲ್ಲಿ ಲಾಕ್ ಮಾಡ್ಕೋಬೇಕು. ಮತ್ತು 4 ಚೈನು ಮಿಡ್ಲಿನ ಬೀಡ್ಸ್ಗೆ ಈ ಥರ ಬರುತ್ತೆ. ಆರ್ಚಿನ ಆ ಕಡೆ ಈ ಕಡೆ ಬೀಡ್ ಇದ್ದಂಗೆ ಆಗುತ್ತೆ. ಆ ಮಧ್ಯದ ಬೀಡಲ್ಲಿ ಕುಚ್ಚು ಹಾಕ್ಕೊಳ್ಳೋದು ಸಿಂಪಲಾಗಿ. ನೀವು ಕುಚ್ಚು ಹಾಕದೇನೆ ಹಂಗೆಯೂ ಬಿಡ್ಬೋದು, ಚೆನ್ನಾಗೇ ಕಾಣಿಸುತ್ತೆ. ಕುಚ್ಚಿಲ್ಲ ಅಂದ್ರೆ ಏನು ಕಾಣಿಸಲ್ಲ ಅಲ್ಲಿ ಬೀಡ್ಸ್ ಇರೋದ್ರಿಂದ. ನೀವು ದೊಡ್ಡ ಬೀಡ್ಸ್ ಹಾಕಿದರೆ ಗ್ಯಾಪ್ ಬರುತ್ತೆ, ಆವಾಗ ಕುಚ್ಚು ಹಾಕಬೇಕಾಗತ್ತೆ. ಈ ಚಿಕ್ಕ ಬೀಡ್ಸ್ ಆದ್ದರಿಂದ ಬೀಡ್ಸ್ ಕುಚ್ಚು ಹಾಕದೇ ಇದ್ರೂ ಏನು ಅನಿಸಲ್ಲ. ಈಗ ಮಧ್ಯ ಮಧ್ಯದ ಬೀಡ್ಸಲ್ಲಿ ಕುಚ್ಚು ಹಾಕೋದಾದರೆ ಚಿಕ್ಕದಾಗಿ ಹಾಕ್ಕೋಬೇಕು, ಪುಟ್ಟದಾಗಿ. ಯಾಕಂದರೆ ಪುಟ್ಟ ಬೀಡ್ಸ್ ಆಗಿರೋದ್ರಿಂದ ನೋಡಿ ನಾನಿಲ್ಲಿ 80 ಎಳೆ ಮಾಡಿ ಕುಚ್ಚು ಹಾಕಿರೋದು. ಚಿಕ್ಕ ಚಿಕ್ಕ ಕುಚ್ಚಿದು, ಪುಟ್ಟ ಕುಚ್ಚು. ಯಾಕಂದರೆ ಆರ್ಚ್ ಪುಟ್ಟದಾಗಿದೆಯಲ್ವ, ಆದ್ದರಿಂದ ಸಿಂಪಲ್ ಸ್ಯಾರಿ ಕುಚ್ಚು ಆಗಿರೋದ್ರಿಂದ. ತುಂಬ ದೊಡ್ಡದು ಹಾಕಿದರೆ ಚೆನ್ನಾಗಿ ಕಾಣಿಸಲ್ಲ, ಅದಕ್ಕೆ ಈ ಥರ ಮಾಡ್ಕೋಬಹುದು ನೀವು. ಸಿಂಪಲ್ ಸ್ಯಾರಿಗಳಿಗೆ ತುಂಬ ಚೆನ್ನಾಗಿರತ್ತೆ.
ಹೆಚ್ಚು ಗ್ರ್ಯಾಂಡ್ ಅಲ್ದಿರೋದಕ್ಕೆ ಮೀಡಿಯಮ್ ಟೈಪ್ ಇರುತ್ತಲ್ವ ಅಂಥದ್ದಕ್ಕೆಲ್ಲ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.